ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲರೂ ಸುಮ್ಮನೆ ನಿಂತ್ಕೊಂಡು ರುದ್ರಭೂಮಿಯಲ್ಲಿ ಸಂಜೀವ ರಾಘವಚಂದ್ರನಿಗೆ ಕಾಯ್ತಿರ್ತಾರೆ. ಎಷ್ಟೊತ್ತು ಹೆಣನ ಇಟ್ಕೊಂಡು ಕಾಯಬೇಕು? ನನಗೇನು ಬೇರೆ ಕೆಲಸ ಇಲ್ವಾ? ಲಾಯರ್ ಸಾಹೇಬ್ರಿ, ಆ ಸಂಜೀವ ಎಲ್ಲಿ ಬಿಟ್ಟು ಹೋಗಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಅವನು ಬರಲ್ಲ, ಈ ಹೆಣ ಸುಡಲ್ಲ. ನೋಡ್ರಿ, ನನ್ನಪ್ಪ ಪ್ರಾಣ ಬಿಡೋ ತನಕ ಅವ್ರ ಜೊತೆಯಲ್ಲಿ ಇದ್ದದ್ದು ನಾನು. ಚಿಕ್ಕ ಮಗ, ಮುದ್ದಿನ ಮಗ, ಅವರನ್ನು ಅಂಗೈನಲ್ಲಿ ಇಟ್ಕೊಂಡು ನೋಡ್ಕೊಂಡವನು ನಾನೇ. ನನಗೆ ಇಲ್ಲದೆ ಇರೋ ಅಧಿಕಾರ ಹೇಗ್ರಿ ಆ ಸಂಜೀವನಿ ಸಿಗುತ್ತೆ ಅಂತಾನೆ ರಾಣ. ಅಣ್ಣ, ಬೂಟ್ ಲಾಯರ್ ಕೈಗೆ ಬಿಸ್ನೆಸ್ ಹೋಗಬಾರ್ದು, ಏನೋ ಸ್ಕೆಚ್ ಹಾಕಿದ್ದಾನೆ ಅಂತಾನೆ ಕಪಿಲ್. ದೇವರು ನನಗೆ ಬೇಕಾದಷ್ಟು ಕೊಟ್ಟಿದ್ದಾನಪ್ಪ. ಸ್ಕೆಚ್ಚು ಸ್ಕೀಮು ಹಾಕ್ಕೊಂಡು ಯೋಗ್ಯತೆ ಇಲ್ಲದೆ ಇದ್ರೂ ಪಡ್ಕೋಬೇಕು ಅಂತ ಹೊರಟಿದ್ದೀರಲ್ಲ, ನಿಮ್ಮಂತ ನಾಲಾಯಕ ಅಲ್ಲ ನಾನು ಅಂತಾರೆ ಲಾಯರ್. ಲಾಯರ್ ಅಂತ ಕಪಿಲ್ ಮುಂದೆ ಬರ್ತಾನೆ. ಆಗ ಕನಕಾಂಬರಿ, ಕಪಿಲ್ ನಿಲ್ಲಿಸೋ, ಜನಗಳ ಮನೆ ಮುಂದೆ ನಗೆಪಾಟಲಾಗೋದು ಬೇಡ, ತಾಳ್ಮೆ ಅಂತಾರೆ. ಕಪ್ಪು, ನನ್ನ ಬ್ಲಡ್ಡು ಬಾಯ್ಲಿಂಗ್ ಪಾಯಿಂಟ್ಗೆ ಬರ್ತಾ ಇದೆ. ಇನ್ನು ಏನಾದರೂ ನಾವು ಸುಮ್ಮನೆ ಇದ್ದರೆ ಜನಗಳ ಮುಂದೆ ಕಾಮಿಡಿ ಪೀಸ್ ಆಗಿಬಿಡ್ತೀವಿ ಅಂತ ಅಲ್ಲಿರೋ ಕಟ್ಕೆನ ತಗೋತಾನೆ ರಾಣ. ರಾಣ, ಏನು ಮಾಡ್ತಿದ್ಯಾ ಅಂತಾರೆ ಭರಣ್. ಕಾಣಿಸ್ತಿಲ್ವಾ? ನಮ್ಮಪ್ಪನ ಹೆಣಕ್ಕೆ ಬೆಂಕಿ ಇಡೋದಕ್ಕೆ ರೆಡಿ ಆಗ್ತಿದ್ದೀನಿ ಅಂತಾನೆ ರಾಣ. ನಿನಗೆ ಆ ಹಕ್ಕಿಲ್ಲ, ಇಡು ಅದನ್ನು ಅಂತಾರೆ ಈಶ್ವರ್ಚಂದ್ರ. ಅದನ್ನು ಕೇಳೋಕೆ ನೀನು ಯಾವನೋ ಅಣ್ಣ, ಹಚ್ಚಣ ಬೆಂಕಿನ ಅಂತಾನೆ ಕಪಿಲ್. ಆಗ ದೇವಿ, ರಾಣ, ಸಂಜೀವಣ್ಣ ಬರ್ತಾನೆ, ದೊಡ್ಡಪ್ಪನ ಅಂತ್ಯಕ್ರಿಯೆ ಮಾಡ್ತಾನೆ ಅಂತ ನಾನು ಮಾತು ಕೊಟ್ಟಿದ್ದಕ್ಕೆ ಭರಣ್ ಅಂಕಲ್ ಇದಕ್ಕೆಲ್ಲ ಒಪ್ಕೊಂಡಿರೋದು. ದಯವಿಟ್ಟು ಕೊನೆ ಆಸೆನ ನೀನು ಮೀರಬೇಡ, ಕೊಡಿಲಿ ಅಂತ ಅವನ ಕೈಯಲ್ಲಿರೋ ಕಟ್ಟಿಗೆನ ಕಸಿತಾಳೆ ದೇವಿ. ಆಗ ಹೋಗೆ ಅಂತ ದೇವಿನ ಕಪಿಲ್ ತಳ್ತಾನೆ. ಆಗ ಕನಕಾಂಬರಿ ಅವಳನ್ನು ಇಟ್ಕೊಂಡು, ಕಪಿಲ್, ರಾಣ, ನೀವು ಮಾಡ್ತಿರೋದು ಸರಿ ಇಲ್ಲ, ಪೇಷನ್ಸ್ನ ಕಳ್ಕೊಬೇಡಿ ಅಂತಾರೆ. ಅಮ್ಮ, ಇನ್ನು ಎಷ್ಟು ಹೊತ್ತು ಅಂತ ಪೇಷನ್ಸು ಜಪ ಮಾಡ್ತಿರೋದು? ಸ್ವಲ್ಪ ಹೊತ್ತು ಹೋದರೆ ಕತ್ತಲಾಗುತ್ತೆ, ಆಮೇಲೆ ಹೆಣ ಸುಡೋದಕ್ಕಾಗಲ್ಲ. ನಾಳೆ ಬೆಳಿಗ್ಗೆವರೆಗೂ ಕಾಯಬೇಕು. ರಾತ್ರಿ ಎಲ್ಲ ನಮ್ಮಪ್ಪ ಅನಾಥ ಶವದ ಥರ ಬಿದ್ದಿರಬೇಕಾ ಇಲ್ಲಿ ಅಂತಾನೆ ರಾಣ. ಏನು ಬರೋಣ ಅವರೇ, ಅವನ ಆರ್ಗ್ಯುಮೆಂಟು ಸರಿಯಾಗೇ ಇದೆ ಅಲ್ವಾ ಅಂತಾರೆ ಕನಕಾಂಬರಿ. ನಾವಿಲ್ಲಿ ಸೇರಿರೋದು ಸಂಜೀವ ರಾಘವಚಂದ್ರನಿಗೋಸ್ಕರ, ಅವನು ಬಂದು ಅಂತ್ಯ ಸಂಸ್ಕಾರ ಮಾಡೋದಕ್ಕೋಸ್ಕರ, ಇವನ ಆರ್ಗ್ಯುಮೆಂಟ್ ಕೇಳೋಕ್ಕಲ್ಲ ಅಂತಾರೆ ಲಾಯರ್. ಅಣ್ಣ, ನೀನು ಹಚ್ಚಣ್ಣ ಬೆಂಕಿನ ಅಂತಾನೆ ಕಪಿಲ್. ಬೇಡ ಕಣೋ, ಲೀಗಲ್ ಆಗಿ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತಾಳೆ ದೇವಿ. ಅದೇನು ಕೇಸ್ ಹಾಕೋತಾರೋ ಹಾಕ್ಲಿ, ನಾವು ಫೇಸ್ ಮಾಡ್ಕೋತೀವಿ ಅಂತ ರಾಣ ಕಟ್ಟಿಗೆಗೆ ಬೆಂಕಿನ ಹಚ್ತಾನೆ. ರಾಣ ಬೇಡ ಅಂತ ದೇವಿ ಲಾಯರ್ ಇಬ್ಬರು ಹೇಳ್ತಾರೆ. ಜೀವ ಸುಮ್ಮನೆ ನೋಡ್ತಿರ್ತಾನೆ. ರಾಣ ಬೆಂಕಿನ ತಗೊಂಡು ಇನ್ನೇನು ಇಡಬೇಕು ಅನ್ನುವಾಗ ರಾಣ ಬೇಡ ಅಂತ ಲಾಯರ್ ಕೂಗ್ತಾರೆ. ನಮ್ಮ ಅಣ್ಣನ ಮೇಲೆ ಕೈ ಮಾಡ್ತಿರೋ ಅಂತ ಕಪಿಲ್ ಲಾಯರ್ನ ತಳ್ತಾನೆ. ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ತಡೆಯೋಕೆ ಬಂದೆ ಈಶ್ವರಚಂದ್ರನ್ನು ತಳ್ತಾರೆ. ಆಗ ಜನ ಎಲ್ಲ ಬಂದು, ಬೇಡ ಸರ್, ನೀವು ಮಾಡ್ತಿರೋದು ಸರಿ ಇಲ್ಲ. ದೊಡ್ಡ ಯಜಮಾನ್ರ ಕೊನೆ ಆಸೆ ಚಿಕ್ಕ ಯಜಮಾನ್ರೇ ಬಂದು ಸಂಸ್ಕಾರ ಮಾಡೋದು, ನೀವೆಲ್ಲ ಹೋಗಿ ಸೈಡ್ಗೆ ಅಂತಾರೆ. ಅಲ್ಲಿ ಮಲಗಿರೋದು ದೊಡ್ಡ ಯಜಮಾನ್ರು, ಊರು ಬಿಟ್ಟು ಹೋಗಿರೋದು ಚಿಕ್ಕ ಯಜಮಾನ್ರು. ಹಾಗಾದರೆ ನಾನು ಎಲ್ಲ ನಿಮಗೆ ಹೇಗೆ ಕಾಣಿಸ್ತೀನಿ? ತಿಂಗಳಾದರೆ ಸಂಬಳಕ್ಕೆ ಕೈ ಚಾಚೋ ಕೂಲಿ ನನ್ನ ಮಕ್ಕಳೆಲ್ಲ ನನಗೆ ಪಾಠ ಹೇಳೋಕೆ ಬರ್ತಿರಲ್ಲೋ ಅಪ್ಪು ಅಂತಾನೆ ರಾಣ. ಜಾಗ ಖಾಲಿ ಮಾಡ್ರೋ ಇಲ್ಲಿಂದ, ಇಲ್ಲ ಅಂದರೆ ನಮ್ಮ ದೊಡ್ಡಪ್ಪನ ಜೊತೆಗೆ ನಿಮಗೂ ಸೇರಿಸಿ ಬೆಂಕಿ ಹಚ್ಬಿಡ್ತೀವಿ ಅಂತಾನೆ ಕಪಿಲ್. ಅದೆಷ್ಟು ಜನರನ್ನ ಸುಡ್ತಿರೋ ಸುಡಿ, ನಿಮ್ಮ ಕೈಯಿಂದ ಯಜಮಾನ್ರನ್ನ ಮುಟ್ಟೋಕ್ಕೆ ಬಿಡಲ್ಲ ನಾವು ಅಂತಾರೆ ಜನ. ಆಗ ರಾಣ ಬೆಂಕಿಯಿಂದಲೇ ಅಡ್ಡ ಬಂದವರಿಗೆ ಹೊಡಿತಾನೆ. ಕಾರಲ್ಲಿ ಕೂತಿರೋ ಜಗದೀಶ್ ಚಂದ್ರ ಅವ್ರ ಹೆಂಡತಿ ಪದ್ಮಜ ಕಣ್ಮುಚ್ತಾರೆ. ಹೊಡಿಬೇಡ್ರೋ, ಬಿಡ್ರಪ್ಪ ಅಂತ ಜನ ಎಲ್ಲ ಕೂಗ್ತಾರೆ. ಜೀವ ಕಣ್ಮುಚ್ಚಿ ನಿಂತ್ಕೋತಾನೆ. ಆಗ ಮೀಸೆ ತಾತ ಜೀವ ಅಂತ ಕರೆದಿದ್ದು ನೆನಪಾಗುತ್ತೆ. ಅವರನ್ನೇ ನೋಡ್ತಾನೆ. ಏನ್ರಿ ಜನರಿ ಇವರು, ತಂದೆ ಹೆಣನ ಎದುರಿಗೆ ಇಟ್ಕೊಂಡು ಇಷ್ಟೊಂದು ದೊಂಬಿ ಮಾಡ್ತಿದ್ದಾರೆ. ಆ ಹುಡುಗ ಅವತ್ತು ನಿಧಿ ಜೊತೆ ಮಿಸ್ಬಿಹೇವ್ ಮಾಡ್ದ ಅಂತ ಅವ್ನ ಕೆನ್ನೆಗೆ 4 ಬಾರಿಸಿದ್ದೆ. ಇವನು ಜಗದೀಶ್ ಚಂದ್ರ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಂತ ನನಗೆ ಗೊತ್ತಿರಲಿಲ್ಲ ಅಂತ. ಒಳ್ಳೆ ಮನುಷ್ಯನ ಕುಟುಂಬದಲ್ಲಿ ಈ ಥರ ಹುಡುಕು ಜನರು ಇದಾರ, ಥೂ ಅಂತಾಳೆ ರಚನಾ. ಆಗ ಜೀವ ಕೈನ ಹಿಂದೆ ಕಟ್ಕೊಂಡು ನೋಡ್ತಾನೆ. ಬೆಂಕಿ ಹಚ್ಚೋ ರೈಟ್ಸ್ ಇರೋದು ನಿನಗೆ ಮಾತ್ರ ಅಣ್ಣ, ಆ ಸಂಜೀವನಿಗಲ್ಲ, ನೀನು ಹಚ್ಚು ಅಂತಾನೆ ಕಪಿಲ್. ಆಗ ಜನ ಅವನ ಕೈನ ಹಿಡ್ಕೊಂಡು, ಬೇಡ ಸರ್, ಬೇಡ ಬೇಡ ಅಂತಾರೆ. ಕಪಿಲ್ ಬೇಡ ಅಂತ ಲಾಯರ್ ಮತ್ತು ಈಶ್ವರ್ಚಂದ್ರ ಹೇಳ್ತಾರೆ. ಅವರನ್ನು ಕಪಿಲ್ ತಡಿತಾನೆ. ರಾಣ ಇನ್ನೇನು ಬೆಂಕಿ ಹಚ್ಚಬೇಕು ಅನ್ನುವಾಗ ಜೀವ ಅಲ್ಲಿಂದ ನಡ್ಕೊಂಡು ರಾಣ ಹತ್ರ ಬರ್ತಾನೆ. ಬಂದು ಬೆಂಕಿ ಕಟ್ಕೆನ ಇಟ್ಕೋತಾನೆ. ಚಿಕ್ಕ ಯಜಮಾನ್ರು ಬಂದರು ಅಂತ ಜನ ಕೂಗ್ತಾರೆ. ರಚನಾ, ಕೃಷ್ಣ ಎಲ್ಲರೂ ಶಾಕ್ನಿಂದ ನೋಡ್ತಿರ್ತಾರೆ. ವಜ್ರೇಶ್ವರಿ, ತೇಜನು ಶಾಕ್ನಿಂದ ಜೀವನೇ ನೋಡ್ತಾರೆ. ದೇವಿ ಅವನ್ನ ನೋಡಿ ಜೋರಾಗಿ ಅಳ್ತಾಳೆ. ಬಾಲ ಖುಷಿಯಿಂದ ನಗ್ತಾನೆ. ರಾಣ ಜೀವನ್ನೇ ನೋಡ್ತಾನೆ. ನಮ್ಮ ಚಿಕ್ಕ ಯಜಮಾನ್ರು ಒಬ್ಬರು ನಮ್ಮ ರಾಜ್ಕುಮಾರ ಬಂದರು ಅಂತ ಜನ ಎಲ್ಲ ಕೂಗ್ತಾರೆ. ರಚನಾ ಶಾಕ್ನಿಂದ, ಬಾಲ, ಜೀವ ಅಲ್ಲೇನು ಮಾಡ್ತಿದ್ದಾರೆ? ಅವ್ರ ಫ್ಯಾಮಿಲಿ ವಿಷಯಕ್ಕೆ ಇವ್ರು ಯಾಕೆ ಹೋಗಿದ್ದಾರೆ ಅಂತಾಳೆ. ನೋಡ್ತೀರಿ, ನಿಮಗೆ ಗೊತ್ತಾಗುತ್ತೆ ಅಂತಾನೆ ಬಾಲ. ಕಾರಲ್ಲಿರೋ ಪದ್ಮಜ ಆಳ್ತಾರೆ. ಅಕ್ಕ, ಸಂಜೀವ ಬಂದ್ಬಿಟ್ಟ ಅಕ್ಕ, ನಿನ್ನ ದೊಡ್ಡ ಮಗ ಬಂದ್ಬಿಟ್ಟ ಅಕ್ಕ, ಅಲ್ಲಿ ನೋಡಿ ಅಕ್ಕ ಅಂತ ಬಾಮಿನಿ ಹೇಳ್ತಾಳೆ. ರಾಣ ಕೈಲಿರೋ ಕಟ್ಟಿಗೆನ ಬಿಡ್ತಾನೆ. ಅವನೇ ನೋಡ್ತಾ ಆಚೆ ಹೋಗ್ತಾನೆ. ಜನ ಎಲ್ಲ ಚಿಕ್ಕ ಯಜಮಾನ್ರು ಬಂದರು, ರಾಜ್ಕುಮಾರ ಬಂದರು ಅಂತ ಖುಷಿಯಿಂದ ಕುಣಿತಾರೆ. ನಾನು ಸಂಜೀವ ರಾಘವಚಂದ್ರ, ನಮ್ಮ ತಂದೆ ಜಗದೀಶ್ ಚಂದ್ರ ಅವರ ಕೊನೆ ಆಸೆ ನೆರವೇರಿಸೋದಕ್ಕೆ ನಾನು ಬಂದಿದ್ದೀನಿ
ಅಂತ ಜೀವ ಹೇಳ್ತಾನೆ. ಆಗ ವಜ್ರೇಶ್ವರಿ, ತೇಜ ನಾವು ಭೂಮಿ ಮೇಲೆ ತಾನೇ ಇರೋದು ಅಂತಾಳೆ. ನನಗೂ ಯಾಕೋ ಡೌಟ್ ಆಗ್ತಿದೆ ಅದಕ್ಕೆ ಅಂತಾನೆ ತೇಜ. ನಾವು ನೋಡ್ತಿರೋದು ಕನಸಲ್ಲ ತಾನೆ ಅಂತಾಳೆ ವಜ್ರೇಶ್ವರಿ. ನನಗೇನು ಹಾಗನಿಸ್ತಿಲ್ಲ ಅತ್ತಿಗೆ ಅಂತಾನೆ ತೇಜ. ಜೀವ, ದಿ ಗೋಲ್ಡ್ ಕಿಂಗ್ ಆಫ್ ಕರ್ನಾಟಕ ಜಗದೀಶ್ ಚಂದ್ರ ಅವ್ರ ಮಗನ. ಈಗ ಅರ್ಥ ಆಗ್ತಿದೆ ನನಗೆ. ಅವತ್ತು ಅವನ ಫುಡ್ ಟ್ರಕ್ಗೆ ತೊಂದರೆ ಕೊಟ್ಟಾಗ ಹೋಮ್ ಮಿನಿಸ್ಟ್ರಿಯಿಂದ ಕಾಲ್ ಬಂತು ಅಂತ ಆ ಪಕೋಡ ಬಾಬು ಹೇಳಿದ್ದ. ಜೀವ ಹಿಂದೆ ಒಂದು ದೊಡ್ಡ ಪವರ್ ಇದೆ ಅಂತ. ಆ ಪವರ್ ಇದೇನಾ ಅಂತಾಳೆ ವಜ್ರೇಶ್ವರಿ. ಬೆಂಕಿ ಕಟ್ಗೆನ ಬೇರೆಯವ್ರ ಹತ್ರ ಕೊಟ್ಟು ಜೀವ ಅಪ್ಪ ಅಂತ ಅವರನ್ನೇ ನೋಡ್ತಾ ಹೇಳ್ತಾನೆ. ಅಪ್ಪ, ನಾನು ನಿನ್ನ ಮಗ ಸಂಜೀವ ರಾಘವಚಂದ್ರ ಬಂದಿದ್ದೀನಪ್ಪ, ಎದ್ದೇಳಪ್ಪ ಅಂತ ಜೋರಾಗಿ ಅಳ್ತಾ ಪದೇ ಪದೇ ಬಂದು ಬಾರೋ ಮಗನೆ ಅಂತ ಕರಿತಿದ್ರಿ. ಆದರೆ ಪಾಪಿ ಮಗನ ಮನಸ್ಸು ಒಂದ್ಸಲನೂ ಕರಗಲಿಲ್ವೇ ಅಂತ ತಲೆ ಚಚ್ಕೋತಾನೆ. ಕೊನೆಗೂ ನೀನು ನೋಡೋಕೆ ಬಂದಿದ್ದೀನಪ್ಪ, ಒಂದೇ ಒಂದು ಸಲ ನನ್ನ ನೋಡಿ ಮಗನೇ ಅಂತ ಕರಿಯಪ್ಪ ಅಂತ ಅವತ್ತು ಮನೆಗೆ ಬಾ ಅಂತ ಅಪ್ಪ ಕರೆದಿದ್ದು. ನಾನು ಯಾವುದೇ ಕಾರಣಕ್ಕೂ ಆ ಮನೆ ಕಾಲಿಡಲ್ಲ ಅಂತ ಹೇಳಿದ್ದು ನೆನಪಾಗಿ ನಾನು ನಿನ್ನ ಹತ್ರ ಇದ್ದರೆ ಇನ್ನೂ 10 ವರ್ಷ ನನ್ನ ಆಯಸ್ಸು ಜಾಸ್ತಿ ಆಗುತ್ತೆ ಅಂತಿದ್ಯಲ್ಲಪ್ಪ. ಎದ್ದೇಳಪ್ಪ, ನನ್ನ ಮಗಳ ಕ್ಷೇಮನ ನೋಡಿಕೊಂಡು ನಿನ್ನ ಕಳ್ಕೊಂಡ್ಬಿಟ್ನಲ್ಲಪ್ಪ. ನಾನು ಸ್ವಾರ್ಥಿ ಆದೆ ಅಪ್ಪ, ಕೆಟ್ಟ ಮಗನ ಕ್ಷಮಿಸಪ್ಪ ಅಂತ ಅಪ್ಪನ ತಪ್ಕೊಂಡು ಜೀವ ಜೋರಾಗಳ್ತಾನೆ. ಲಾಯರ್ ದೇವಿ, ಈಶ್ವರಚಂದ್ರರು ಅಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.